ಹಲೋ, ಇವತ್ತು ನಾವು ಮಾವಿನ ಹಣ್ಣಿನ ಸಾರು ಮಾಡುವ. ಅದಕ್ಕೆ ಒಂದು ಬಾಳೆಹಣ್ಣು ತೆಗೆದು ಗ್ಯಾಸ್ ಆನ್ ಮಾಡಿ ಅದಕ್ಕೆ ಸ್ವಲ್ಪ ಕತ್ತರಿಸಿದ ಮೆಣಸು ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು ಎಣ್ಣೆಯಲ್ಲಿ. ಮತ್ತು ಸ್ವಲ್ಪ ಬೇವು ಸೊಪ್ಪನ್ನು ಹಾಕಿ ಇಡಬೇಕು. ಈ ಸೈಡಲ್ಲಿ ನಾವೆಂತ ಮಾಡಬೇಕಂದ್ರೆ ಮಾವಿನ ಹಣ್ಣನ್ನು ಚೆನ್ನಾಗಿ ಹಿಂಡಬೇಕು. ನೀರು ಹಾಕಿ ಚೆಂದಕ್ಕೆ ಹಿಂಡಿ, ನೀವು ದೊಡ್ಡ ಬಟ್ಟಲು ಏನಾದರೂ ತೆಕ್ಕೊಳ್ಳಿ, ನಮ್ಮದು ಬಟ್ಟಲು ಸ್ವಲ್ಪ ಚಿಕ್ಕದಾಗಿದೆ. ಚೆಂದಕ್ಕೆ ಹಿಂಡಿ ಈ ರೀತಿ ಆಗಬೇಕು. ಅದು ಮಿಕ್ಸ್ ಆಗಬೇಕು ನೀರಲ್ಲಿ ಚೆಂದಕ್ಕೆ. ಅದಾದಮೇಲೆ ಈ ಬೇವು ಸೊಪ್ಪು ಹಾಕಿದ ಒಗ್ಗರಣೆಗೆ ಇದನ್ನು ಹಾಕಿ ಅದರಲ್ಲಿದ್ದ ನೀರು ಸ್ವಲ್ಪ ಬೇಕಾದರೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ. ನಿಮಗೆ ಸಾರಿಗೆ ದಪ್ಪ ಇರಬೇಕಾ ತೆಳು ಇರಬೇಕು ಹಾಗೆ ಹಾಕಿ ಚೆನ್ನಾಗಿ ಕುದಿಸಬೇಕು. ಮತ್ತು ಸ್ವಲ್ಪ ಮೆಣಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮತ್ತೆ ಕುದಿಸಬೇಕು. ಮತ್ತು ನಿಮಗೆ ಬೇಕಾದಷ್ಟು ಇದು ಬೆಲ್ಲದ ತುಂಡನ್ನು ಹಾಕಬೇಕು. ಮತ್ತು ಉಪ್ಪು ಹಾಕಲಿಕ್ಕೆ ಮರೆತೋದ ಕಾರಣ ಲಾಸ್ಟಿಗೆ ಉಪ್ಪು ಹಾಕ್ತಿದ್ದೇವೆ ನಾವು. ನೀವು ಮೊದಲೇ ಹಾಕಿ ಇಡಿ ಎಷ್ಟು ಬೇಕೋ ಅಷ್ಟು. ಇದನ್ನು ಚೆನ್ನಾಗಿ ಕುದಿಸಿದರೆ ನಮ್ಮ ಮಾವಿನ ಹಣ್ಣಿನ ಸಾರು ರೆಡಿ.